ಟ್ಯಾಕ್ಸಿ ಚಾಲಕರ ಗೋಳು ಕೇಳೂರು ಯಾರು ಎಂಬಂತಾಗಿದೆ. ಟ್ಯಾಕ್ಸಿ ಸ್ಟ್ಯಾಂಡ್ ಇಲ್ಲದೆ ಬಿಸಿಲಿನಲ್ಲಿ ವಾಹನವನ್ನೇ ನಿಲ್ಲಿಸುತ್ತಿದ್ದಾರೆ ಚಾಲಕರು. ಟ್ಯಾಕ್ಸಿ ಸ್ಟ್ಯಾಂಡ್ ಅನ್ನು ನಿರ್ಮಿಸುವಂತೆ ಈಗಾಗಲೇ ಚಾಲಕರು ಬಹಳ ದಿನಗಳಿಂದ ಒತ್ತಾಯ ಮಾಡ್ತಾನೆ ಬರ್ತಿದ್ದಾರೆ. ಟ್ಯಾಕ್ಸಿ ನಿಲ್ದಾಣಕ್ಕಾಗಿ ಹೋರಾಟಕ್ಕೆ ಇದೀಗ ಚಾಲಕರು ಸಜ್ಜಾಗ್ತಾ ಇದ್ದು, ಹೋಬಳಿ ಮಟ್ಟದಲ್ಲಿ ಟ್ಯಾಕ್ಸಿ ನಿಲ್ದಾಣ ಇವೆ. ಆದರೆ 20 ವರ್ಷಗಳಾದರೂ ಟೌನ್ನಲ್ಲಿ ಟ್ಯಾಕ್ಸಿ ನಿಲ್ದಾಣವಿಲ್ಲ. ಶಾಸಕರು ಲಾಟ್ ಬೂಟ್ ಮಾತನಾಡಿ ಮನೆಗೆ ಹೋಗ್ತಾರೆ. ಹೀಗಂತ ಶಾಸಕರ ವಿರುದ್ಧ ಇದೀಗ ಟ್ಯಾಕ್ಸಿ ಚಾಲಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಎನ್ಆರ್ಪುರ ತಾಲೂಕಿನ ಪಟ್ಟಣದ ಟ್ಯಾಕ್ಸಿ ಸ್ಟ್ಯಾಂಡ್ಗಾಗಿ ಇದೀಗ ಚಾಲಕರು ಪರದಾಟವನ್ನ ನಡೆಸುತ್ತಿದ್ದಾರೆ. ಆಟೋ ಓಡಿಸ್ತಾ ಇದ್ದು 2000ದಿಂದ ಓಮಿನಿ ತಮ್ಮಂದಿ ಓಡಿಸ್ತಾ ಇದ್ದು, ವೈಟ್ ಬೋರ್ಡ್ ತಂದು ಓಡಿಸ್ತಾ ಇದ್ದು. ಇಲ್ಲೆಲ್ಲ ಎಲ್ಲೋ ಬೋರ್ಡ್ ಗಾಡಿ ಆದಮೇಲೆ ವೈಟ್ ಬೋರ್ಡ್ ಓಡ್ಸೋಕೆ ಬಿಡಲ್ಲ ಅಂದಿದ್ದಕ್ಕೆ ಮತ್ತು ಎಲ್ಲೋ ಬೋರ್ಡ್ ತಂದು ಇಟ್ಕೊಂಡಿದ್ದೀವಿ. ಆದರೆ ಬಾಡಿಗೆ ಆಗ್ತಿಲ್ಲ. ಬಿಸಿಲಲ್ಲಿ ನಿಂತು ನಮ್ಮ ತಲೆ ಕೂದಲು ಪೂರ್ತಿ ಉದುರೋಗಿದೆ. ಇದಕ್ಕೆ ನಮಗೊಂದು ಸ್ಟ್ಯಾಂಡ್ ಮಾಡಿಸ್ಕೊಡ್ಬೇಕಾಗಿ ಕೇಳ್ಕೊತೀವಿ. ನಾವು 2000ದಿಂದ ಓಡಿಸ್ತಿದ್ದೀನಿ. ಸ್ಟ್ಯಾಂಡ್ ಇಲ್ಲ. 2000ದಿಂದ ಸ್ಟ್ಯಾಂಡ್ ಇಲ್ಲ. ನಾವು ಶಾಸಕರಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ, ಮಾಡಿಸ್ಕೊಡ್ತೀವಿ ಅಂತಾರೆ. ಬಂದು ಸುಮ್ಮನೆ ಲಾಟ್ಬಿಟ್ಟು ಮಾತಾಡಿ ಸುಮ್ಮನೆ ಮನೆಗೆ ಹೋಗ್ತಾರೆ ಅಷ್ಟೇ. ಯಾವ ಕ್ರಮನೂ ಕೈಗೊಂಡಿಲ್ಲ. ನನ್ನ ಹೆಸರು ರಾಮಚಂದ್ರ ಅಂತ.